ಏನು ಬಂಗಾರ ಬೆಳ್ಳಿ ಮಾರ್ಕೆಟ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗ್ತಾ ಇದೆಯಾ? ಹೌದು ವೀಕ್ಷಕರೇ, ನೀವು ಮನೆಯಲ್ಲಿ ಬಂಗಾರ ಇಟ್ಟಿದ್ರಂತೂ ನಿಮಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇನ್ನು ಬಂಗಾರ ಮಾತ್ರ ಅಲ್ಲ, ಬೆಳ್ಳಿ ಖರೀದಿ ಮಾಡೋರ್ಗೂ ಕೂಡ ಒಂದು ಕಡೆಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಇವತ್ತು ಬರ್ತಾ ಇದೆ. ನೋಡಿ, ಕೇವಲ ಬಂಗಾರ ಬೆಳ್ಳಿಯಲ್ಲಿ ಹೂಡಿಕೆ ಮಾಡಿದ್ರೆ ಲಾಭ ಸಿಗುತ್ತಾ, ಅಥವಾ ನೀವು ಬಂಗಾರ ಬೆಳ್ಳಿಯಲ್ಲಿ ಹೂಡಿಕೆ ಮಾಡೋದು ಬಿಟ್ಟು ಪ್ಲಾಟ್ಸ್ ಅಥವಾ ರಿಯಲ್ ಎಸ್ಟೇಟ್ ಅಲ್ಲಿ ಬಿಸ್ನೆಸ್ ಮಾಡಿದ್ರೆ ನಿಮಗೆ ಎಷ್ಟು ಲಾಭ ಸಿಗುತ್ತೆ? ಇವತ್ತು ನಾವು ನಿಮಗೆ ಒಂದು ಸೀಕ್ರೆಟ್ ಟ್ರಿಕ್ ಕೂಡ ಹೇಳ್ತೇವೆ. ನೀವು ಹಣ ಹೂಡಿಕೆ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಯಾವ ತರ ಹೂಡಿಕೆ ಮಾಡಬಹುದು, ಇನ್ನು ಮುಖ್ಯವಾಗಿ ಬಂಗಾರ ಬೆಳ್ಳಿ ಈಗ ತಗೋಬೇಕಾ ಬೇಡವಾ ಅದನ್ನು ಕೂಡ ನಾವು ನಿಮಗೆ ಈ ಒಂದು ವಿಡಿಯೋದಲ್ಲಿ ಒಂದು ಸಲಹೆಯನ್ನ ಕೊಡಲಿದ್ದೇವೆ. ಸೊ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡ್ತಾ ಇರಿ. ಮತ್ತೆ ನಿಮಗೂ ಕೂಡ ಆಸೆ ಇದ್ರೆ ಬಂಗಾರ ಮತ್ತು ಬೆಳ್ಳಿ ಬೆಲೆ ಇನ್ನೂ ಇಳಿಕೆ ಆಗಲಿ ಅಂತ ಆಸೆ ಇದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೂ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು? ಅಂದ್ರೆ ತುಂಬಾ ಜನ 1 ಲಕ್ಷ ರೂಪಾಯಿ ಆಗ್ಬೇಕು, 50,000 ರೂಪಾಯಿ ಆಗ್ಬೇಕು ಅಂತ ಕಮೆಂಟ್ ಮಾಡ್ತಿದ್ದೀರಾ. ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಪ್ರತಿಯೊಬ್ಬರು ಕೂಡ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು ಅಂತ ಕಮೆಂಟ್ ಮಾಡಿ ಹಾಗೂ ಲೈಕ್ ಕೂಡ ಮಾಡಿ. ನೋಡಿ ವೀಕ್ಷಕರೇ, ಬಂಗಾರದಲ್ಲಿ ನೀವು ಹೋದ ಒಂದು 20 ವರ್ಷಗಳ ಹಿಂದೆ 1 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ರೆ, ಅದೇ 1 ಲಕ್ಷ ರೂಪಾಯಿದ್ದು ಒಂದು ಜಾಗ ಅಥವಾ ಒಂದು ಸೈಟು ಒಂದು ಊರಲ್ಲಿ ನೀವು ತಗೊಂಡಿದ್ರೆ ಯಾವ್ದು ಹೆಚ್ಚು ಲಾಭ ಕೊಟ್ಟಿರಬಹುದು? ನೋಡಿ, ಹೋದ 10 ವರ್ಷಗಳ ಹಿಂದೆ ಬಂಗಾರ 10 ಗ್ರಾಮ್ಗೆ, ಅಂದ್ರೆ ಉದಾಹರಣೆಗೆ 2015ರಲ್ಲಿ ಬಂಗಾರದ ಬೆಲೆ 10 ಗ್ರಾಮ್ಗೆ ಬರೋಬ್ಬರಿ 20 ರಿಂದ 30 ಸಾವಿರ ರೂಪಾಯಿ ಇತ್ತು. 2015ರಲ್ಲಿ ಅಂದ್ರೆ 10 ವರ್ಷಗಳ ಹಿಂದೆ ನೀವೇನಾದ್ರೂ ಬಂಗಾರ ಖರೀದಿ ಮಾಡಿದ್ರೆ 1 ಲಕ್ಷ ರೂಪಾಯಿದು ನಿಮ್ಮ ಹತ್ತಿರ ಇವತ್ತು 30 ಗ್ರಾಮ್ ಬಂಗಾರ ಇರ್ತಿತ್ತು. ಅಂದ್ರೆ 10 ಗ್ರಾಮ್ಗೆ ಈಗ ನೋಡಿ 1,50,000 ಇದೆ. ಅಂದ್ರೆ 30 ಗ್ರಾಮ್ಗೆ ಎಷ್ಟಾಗುತ್ತೆ? ಬರೋಬ್ಬರಿ ಏನಿಲ್ಲ ಅಂದ್ರೂ ಕೂಡ 4,50,000 ರೂಪಾಯಿ. 1 ಲಕ್ಷ ರೂಪಾಯಿಗೆ 4,50,000 ರೂಪಾಯಿ ಆಗಿದೆ. ಇದು ಒಂದು ವ್ಯಾಲ್ಯೂ ಅಂತಾನೆ ಹೇಳ್ಬಹುದು. ಅಂದ್ರೆ 10 ವರ್ಷ 12 ವರ್ಷಗಳಲ್ಲಿ ಬಂಗಾರ 1 ಲಕ್ಷ ಹೂಡಿಕೆ ಮಾಡಿದವ್ರಿಗೆ ಬರೋಬ್ಬರಿ 4 ಲಕ್ಷ ರೂಪಾಯಿವರೆಗೂ ಲಾಭ ಕೊಟ್ಟಿದೆ ಅಂತ ಹೇಳ್ಬಹುದು. ಅದೇ 1 ಲಕ್ಷ ರೂಪಾಯಿದು ಜಾಗ ಸಿಟಿ ಲಿಮಿಟ್ ಅಲ್ಲಿ ನೀವೇನಾದ್ರೂ ಆ ಟೈಮಲ್ಲಿ ತಗೊಂಡಿದ್ರೆ 2015ರಲ್ಲಿ, ಇವತ್ತು ಅದರದ್ದು ಬೆಲೆ ಬರೋಬ್ಬರಿ 6 ರಿಂದ 7 ಲಕ್ಷ ರೂಪಾಯಿ ತನಕನೂ ಹೋಗಿರ್ತಿತ್ತು. ಅಂದ್ರೆ ಉದಾಹರಣೆಗೆ ಹೇಳ್ತಾ ಇದ್ದೀವಿ. ಯಾಕಂದ್ರೆ 2015ಕ್ಕಿಂತ ಹಿಂದೆ ಜಾಗ ಮತ್ತು ಸೈಟ್ಗಳ ಬೆಲೆಯಲ್ಲಿ ತುಂಬಾ ಕಡಿಮೆ ಇತ್ತು. ಆದ್ರೆ ಈಗಿನ ಕಾಲದಲ್ಲಿ ಒಂದು ಜಾಗ ಖರೀದಿ ಮಾಡ್ಬೇಕಂದ್ರೂ ಕೂಡ ಎಲ್ಲ ಕೂಡ ಸ್ಕ್ವೇರ್ ಫೀಟ್ ಮೇಲೆ ರೇಟ್ಗಳನ್ನ ಡಬಲ್ ಟ್ರಿಬಲ್ ಮಾಡಿಬಿಟ್ಟಿದ್ದಾರೆ. ಎಲ್ಲ ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಆಗಿರ್ಬೋದು ಅಥವಾ ಸ್ವಂತ ಆಸ್ತಿ ಹೊಂದಿದವರು ಕೂಡ ತಮ್ಮ ಒಂದು ಬೆಲೆಯನ್ನ ಏರಿಕೆ ಮಾಡಿರುವಂತದ್ದು. ನೋಡಿ, ಈಗ ನಾವು ಜಾಗದಲ್ಲಿ ಹೂಡಿಕೆ ಮಾಡ್ಬೇಕಾ ಬಂಗಾರದಲ್ಲಿ ಹೂಡಿಕೆ ಮಾಡ್ಬೇಕಾದ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು. ನಿಮ್ಮ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದ್ರೆ, ಬಂಗಾರ ಮಾರ್ಕೆಟ್ ಒಲೆಟೋಲ್ ಇದೆ. ನೋಡಿ, ಹೋದ ವರ್ಷ 1 ಲಕ್ಷ ಇತ್ತು, ಈ ವರ್ಷ 1,50,000 ಇದೆ. ಮುಂದಿನ ವರ್ಷ 2 ಲಕ್ಷ ಆಗ್ಬಹುದು. ಮುಂದಿನ 10 ವರ್ಷಗಳ ನಂತರ ಬೆಲೆ 2.5 ಲಕ್ಷ ರೂಪಾಯಿ ತನಕ ಹೋಗಬಹುದು, 3 ಲಕ್ಷ ರೂಪಾಯಿನೂ ಆಗ್ಬಹುದು. ಆದ್ರೆ ಮುಂದಿನದು ಯಾರು ಕೂಡ ನೋಡಿಲ್ಲ. ಆದ್ರೆ ಈಗಿನ ಸಮಯದಲ್ಲಿ ನಾವು ರಿಯಲ್ ಎಸ್ಟೇಟ್ ನೋಡಿದ್ರೆ ಜಾಗ ಸೈಟ್ಗಳು ಸಿಗೋದೇ ಕಡಿಮೆ ಆಗ್ಬಿಟ್ಟಿದೆ. ಇನ್ನು ಇದ್ರೂ ಕೂಡ ಬೆಲೆ ತುಂಬಾ ಏರಿಕೆ ಆಗ್ಬಿಟ್ಟಿದೆ. ಖರೀದಿ ಮಾಡಲು ಕೂಡ ಸಾಧ್ಯವಾಗದ ರೀತಿಯಲ್ಲಿ ಬೆಲೆಗಳು ಏರಿಕೆ ಆಗೋಗಿದ್ದಾವೆ. ಸೊ ನಿಮ್ಮ ಊರಲ್ಲಿ ಏನಾದ್ರೂ ನಿಮಗೆ ಒಂದು ಬಂಗಾರ ತಗೋಬೇಕಾ, ಒಂದು ಜಾಗ ತಗೋಬೇಕಾ ಅಂತ ಒಂದು ಕನ್ಫ್ಯೂಷನ್ ಇದ್ರೆ, ನಮ್ಮ ಪ್ರಕಾರ ಒಂದು ಇನ್ವೆಸ್ಟ್ಮೆಂಟ್ ನೀವು ಜಾಗದಲ್ಲಿ ಮಾಡಬಹುದು. ಅಂದ್ರೆ ಒಂದು ಲ್ಯಾಂಡ್ ಆಗಿರ್ಬೋದು, ಒಂದು ಸೈಟ್ ಆಗಿರ್ಬೋದು, ಅದರಲ್ಲಿ ನೀವು ಹೂಡಿಕೆ ಮಾಡಿ. ಯಾಕಂದ್ರೆ ಬಂಗಾರ ಇವತ್ತು ಏರಿಕೆ ಆಗಿದೆ, ನಾಳೆ ಇಳಿಕೆನೂ ಆಗ್ಬಹುದು. ಆದ್ರೆ ಜಾಗ, ಭೂಮಿ ಆ ತರ ಅಲ್ಲ. ಭೂಮಿ ಯಾವತ್ತಿದ್ರೂ ಕೂಡ ಕೈ ಕೊಡಲ್ಲ. ಸೊ ಭೂಮಿ ಮುಂದಿನ 3-4 ವರ್ಷಗಳಲ್ಲಿ ಅಪ್ರಿಸಿಯೇಷನ್ ಆಗುತ್ತೆ ಹೊರತು ಡೆಪ್ರಿಸಿಯೇಟ್ ಆಗೋದಿಲ್ಲ. ನೋಡಿ, ಬಂಗಾರ ಆಭರಣ ಇವತ್ತು ನೀವು 10 ಗ್ರಾಮ್ ತಗೊಂಡಿರ್ತೀರಾ 1 ಲಕ್ಷ ರೂಪಾಯಿಗೆ, ಅದಕ್ಕೆ 10% ಅಂತ ಮೇಕಿಂಗ್ ಚಾರ್ಜ್ ಕೊಟ್ಟಿರ್ತೀರಾ. ಅಂದ್ರೆ 90,000 ರೂಪಾಯಿ ಬಂಗಾರ ಇರುತ್ತೆ ನಿಮ್ಮ ಹತ್ತಿರ, 10,000 ರೂಪಾಯಿ ನೀವು ಅದನ್ನ ರೆಡಿ ಮಾಡೋದಕ್ಕೆ ಅಂತ ಮಜೂರಿ ಕೊಟ್ಟಿರ್ತೀರಾ. ಅಂದ್ರೆ ಇವತ್ತು ನೀವು ಬಂಗಾರ ತಗೊಂಡು ನಾಳೆ ಮಾರಾಟ ಮಾಡ್ತೀರಪ್ಪ ಅಂದ್ರೆ ನೀವು ಕೊಟ್ಟಿರೋ ಮೇಕಿಂಗ್ ಚಾರ್ಜ್ ಏನು 10%, ಲಕ್ಷಕ್ಕೆ 10,000 ರೂಪಾಯಿ ಏನಿದೆ ಅದು ನಿಮಗೆ ವಾಪಸ್ ಬರಲ್ಲ. ನಿಮಗೆ ಕೈಗೆ ಬರೋದು 90,000 ರೂಪಾಯಿ ಮಾತ್ರ. ಅಂದ್ರೆ 10,000 ರೂಪಾಯಿ ನಿಮಗೆ ನಷ್ಟ ಅಂತಾನೆ ಹೇಳ್ಬಹುದು. ಸೊ ವೀಕ್ಷಕರೇ, ಬಂಗಾರ ಮತ್ತು ಭೂಮಿಗೆ ಕಂಪೇರ್ ಮಾಡಿದ್ರೆ ಭೂಮಿ ಈಸ್ ಅ ಬೆಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಅಂತಾನು ಕೂಡ ಕರಿಬಹುದು. ರಿಯಲ್ ಎಸ್ಟೇಟ್ ಕೂಡ ತುಂಬಾ ಸ್ಪೀಡ್ ಆಗಿ ಡೆವಲಪ್ ಆಗ್ತಾ ಇದೆ. ಕರ್ನಾಟಕ ಕೂಡ ಸ್ಪೀಡ್ ಆಗಿ ಡೆವಲಪ್ಮೆಂಟ್ ಆಗ್ತಾ ಇದೆ. ಮತ್ತೆ ಎಲ್ಲ ಒಂದು ಸಿಟಿ ರೂರಲ್ಗಳಲ್ಲೂ ಕೂಡ, ಹಳ್ಳಿಗಳಲ್ಲೂ ಕೂಡ ತುಂಬಾ ಡಿಮ್ಯಾಂಡ್ಗಳು ಈಗ ಜಾಗಕ್ಕೆ ಬರ್ತಾ ಇದೆ. ಸೊ ಬಂಗಾರ ಇವತ್ತು ನಾಳೆ ಏರಿಕೆನೂ ಆಗ್ಬೋದು ಮತ್ತೆ ಇಳಿಕೆನೂ ಆಗ್ಬೋದು. ಆದ್ರೆ ಭೂಮಿ ಒಂದ್ಸಾರಿ ನೀವು ಹೂಡಿಕೆ ಕರೆಕ್ಟ್ ಆಗಿ ಮಾಡಿದ್ರೆ, ಅಂದ್ರೆ ಎಲ್ಲ ಚೆಕ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇರಬೇಕು, ಎಲ್ಲ ಕೂಡ ಗೌರ್ಮೆಂಟ್ ವೆರಿಫೈಡ್ ಇರಬೇಕು. ಅಂತ ಒಂದು ಜಾಗಗಳಲ್ಲಿ ನೀವು ಹೂಡಿಕೆ ಮಾಡಿದ್ರೆ ನಿಮಗೆ ಮುಂದಿನ 3-4 ವರ್ಷಗಳಲ್ಲಿ ಒಂದು ಒಳ್ಳೆ ಲಾಭ ಬಂಗಾರಕ್ಕಿಂತ ಜಾಸ್ತಿ ಕೊಡಬಹುದು ಅಂತ ನಮ್ಮ ಒಂದು ಸಲಹೆ ಅಂತಾನು ಕೂಡ ಇಲ್ಲಿ ಹೇಳ್ಬೋದು. ವೀಕ್ಷಕರೇ, ತುಂಬಾ ಜನ ಕಮೆಂಟ್ ಮಾಡಿದ್ರು, ಆ ಪ್ರಶ್ನೆಗೆ ಇದು ಉತ್ತರ ಅಂತಾನೆ ತಿಳ್ಕೊಳ್ಳಿ. ಇನ್ನು ಎರಡನೇದಾಗಿ ಬೆಳ್ಳಿ ಏನಾಗ್ತಾ ಇದೆ ನೋಡಿ. ಬೆಳ್ಳಿ ಹೋದ ವರ್ಷ 1 ಲಕ್ಷ ರೂಪಾಯಿ ಇತ್ತು, ಈ ವರ್ಷ
2,40,000 ರೂಪಾಯಿ ತನಕ ಹೋಗಿದೆ. ಅಂದ್ರೆ 1 ಲಕ್ಷ ಹೋದ ವರ್ಷ 2025 ಜುಲೈಯಲ್ಲಿ ಯಾರೆಲ್ಲ 1 ಲಕ್ಷ ರೂಪಾಯಿ ಕೊಟ್ಟು ಬೆಳ್ಳಿ ತಗೊಂಡಿರ್ತೀರಲ್ಲ, ನಿಮಗೆಲ್ಲ ಕೂಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. 1 ಲಕ್ಷ ರೂಪಾಯಿಗೆ 2.5 ಲಕ್ಷ ಲಾಭ ಆಗಿದೆ. ಅಂದ್ರೆ 1 ಲಕ್ಷಕ್ಕೆ 2.5 ಲಕ್ಷ. ಅದೇ ಬಂಗಾರ 1 ಲಕ್ಷ ಇದ್ದದ್ದು 1.5 ಲಕ್ಷ ಆಗಿದೆ. ಅಂದ್ರೆ 50,000 ರೂಪಾಯಿ ಮಾತ್ರ ಲಾಭ ಕೊಟ್ಟಿದೆ. ಇತ್ತ ಬೆಳ್ಳಿ 1,50,000 ಲಾಭ ಕೊಟ್ಟಿರುವಂತದ್ದು. ನೋಡಿ, ಯಾವಾಗ ಹೆಚ್ಚು ಲಾಭ ಬರೋದಕ್ಕೆ ಶುರು ಆಗುತ್ತೆ, ಜನರು ಮಾರಾಟ ಮಾಡೋದಕ್ಕೆ ಶುರು ಮಾಡ್ತಾರೆ. ಉದಾಹರಣೆಗೆ ಹೇಳ್ಬೇಕಂದ್ರೆ, ಈಗ ನಾಳೆ ಬಂಗಾರ ಮತ್ತೆ ಬೆಲೆ ಏರಿಕೆ ಆಯಿತಪ್ಪ ಅಂದ್ರೆ ಮತ್ತೆ ಜನರು ತಮ್ಮ ಮನೆಯಲ್ಲಿದ್ದ ಬಂಗಾರವನ್ನ ಮಾರಾಟ ಮಾಡ್ತಾರೆ, ಹಣವನ್ನ ಲಾಭ ಮಾಡ್ತಾರೆ. 1 ಲಕ್ಷ ರೂಪಾಯಿಗೆ ತಗೊಂಡಿದ್ದನ್ನ ನಾಳೆ 1.5 ಲಕ್ಷ ರೂಪಾಯಿಗೆ ಮಾರಾಟ ಮಾಡಿದ್ರೆ 50,000 ರೂಪಾಯಿ ಲಾಭವೇ ಹೌದು. ಆದ್ರೆ ಜನ ಹೆಚ್ಚು ಮಾರಾಟ ಮಾಡಿದ್ರೆ ಬೆಲೆ ಕೂಡ ಇಳಿಕೆ ಆಗುತ್ತೆ. ಯಾವಾಗ ಆ ಸಪ್ಲೈ ಜಾಸ್ತಿ ಆಗುತ್ತೆ ಅಂದ್ರೆ ನಾವು ಮಾರಾಟ ಮಾಡಿದ್ರೆ ಮಾರ್ಕೆಟ್ಗೆ ಬಂಗಾರ ಬರುತ್ತೆ. ಮಾರ್ಕೆಟ್ಗೆ ಬಂಗಾರ ಬಂತು ಅಂದ್ರೆ ಸಪ್ಲೈ ಜಾಸ್ತಿ ಆಗುತ್ತೆ. ಸಪ್ಲೈ ಜಾಸ್ತಿ ಆದಾಗ ಡಿಮ್ಯಾಂಡ್ ಕಡಿಮೆ ಆದಾಗ ಬೆಲೆ ಇಳಿಕೆ ಆಗುತ್ತೆ. ಈ ತರ ಇದು ಒಂದು ಚೈನ್ ಲಿಂಕ್ ಮತ್ತು ಒಂದು ಹಾವು ಏಣಿ ಆಟ ಅಂತಾನು ಕೂಡ ನಾವು ಕರಿಬಹುದು. ಈಗ ನೋಡಿ, ಮೊನ್ನೆ ಬೆಲೆ ಕೂಡ ಇಳಿಕೆ ಆಗ್ತಾ ಇತ್ತು. ಬೆಲೆ ಇಳಿಕೆ ಆಗ್ತಾ ಇದ್ರು ಕೂಡ ಜನ ಮಾರಾಟ ಮಾಡಲು ತೀರ್ಮಾನ ಮಾಡಿದ್ರು. ಎದಕ್ಕಂದ್ರೆ ಮತ್ತೆ ಬೆಲೆ ಎಲ್ಲಿ 1 ಲಕ್ಷ ರೂಪಾಯಿವರೆಗೂ ಬಂದು ಬಿಡುತ್ತೋ ಎಂಬ ಭಯದಲ್ಲಿ ತಮ್ಮ ಮನೆಯಲ್ಲಿದ್ದ ಬಂಗಾರ ಜನರು ಮಾರಾಟ ಕೂಡ ಮಾಡಿದ್ದಾರೆ. ಒಟ್ಟು ಭಾರತದಲ್ಲಿ 50 ಟನ್ ಅಷ್ಟು ಬಂಗಾರವನ್ನ ಮಾರಾಟ ಮಾಡಲಾಗಿದೆ ಅಂತೆ ಈ ಕಳೆದ 3 ತಿಂಗಳಲ್ಲಿ. ಇದು ಭಾರತದ ಇತಿಹಾಸದಲ್ಲೇ ತುಂಬಾ ಏರಿಕೆ ಆದ ಒಂದು ಪಾಯಿಂಟ್ ಅಂತಾನೆ, ನಂಬರ್ಸ್ ಅಂತಾನೆ ಹೇಳ್ಬಹುದು. ನೋಡಿ ವೀಕ್ಷಕರೇ, ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಅವಾಗ ಖರೀದಿ ಮಾಡಬೇಕು ವಿನಃ ಮಾರಾಟ ಮಾಡಬಾರದು ಅಂತ ತಜ್ಞರು ಹೇಳ್ತಾರೆ. ಅಂದ್ರೆ ಬೆಲೆ ಇಳಿಕೆ ಆದಾಗ ನೀವು ಖರೀದಿ ಮಾಡಿದ್ರೆ ಮತ್ತೆ ಬೆಲೆ ಏರಿಕೆ ಆದಾಗ ಮಾರಾಟ ಮಾಡಿದ್ರೆ ನಿಮಗೆ ಲಾಭ ಕೊಡು. ಈಗ ಅದೇ ತರ ಆಗ್ತಾ ಇದೆ. ಸೊ ಈಗ ಬಂಗಾರ ಬೆಳ್ಳಿ ಕೂಡ ಮತ್ತೆ ಏರಿಕೆ ಆಗ್ತಾ ಇದೆ. ಅಂದ್ರೆ ನಿನ್ನೆ ಮೊನ್ನೆ ಇಳಿಕೆ ಆಗಿದ್ದ ಬೆಲೆ ಈಗ ಮತ್ತೆ ದಿಢೀರ್ ಅಂತ ಉಲ್ಟಾ ಹೊಡೆದು ಏರಿಕೆ ಆಗ್ತಾ ಇರೋದು ಒಂದು ಕಡೆಗೆ ಶಾಕ್ ಅಂತಾನೆ ಹೇಳ್ಬಹುದು. ಹೊಸದಾಗಿ ಖರೀದಿ ಮಾಡೋರಿಗೆ ಇದು ಮಾತ್ರ ಶಾಕು. ಆದ್ರೆ ಹಳೆ ಬಂಗಾರ ಖರೀದಿ ಮಾಡಿದವರಿಗೆ, ಅಂದ್ರೆ ಮೊದಲೇ ಅಂದ್ರೆ ಹೋದ ವರ್ಷ 10 ವರ್ಷಗಳ ಹಿಂದೆ ಬಂಗಾರ ಖರೀದಿ ಮಾಡಿದವರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಆದ್ರೂ ಕೂಡ ತುಂಬಾ ಜನ ಇನ್ನೂ ಬೆಲೆ ಏರಿಕೆ ಆಗುತ್ತೆ, 2 ಲಕ್ಷ ರೂಪಾಯಿ ದಾಟುತ್ತೆ ಬಂಗಾರ ಅಂತ ಒಂದು ವಿಚಾರ ಕೂಡ ಹೇಳ್ತಾರೆ. ಆದ್ರೆ ಇದು 2 ಲಕ್ಷ ರೂಪಾಯಿ ದಾಟಬೇಕು ಅಂದ್ರೆ 6 ತಿಂಗಳನ್ನು ಹೋಗ್ಬೋದು, 6 ವರ್ಷನೂ ಹೋಗ್ಬೋದು. ಸೊ ಈಗ ಬಂಗಾರ ಬೆಳ್ಳಿ ಮಾರ್ಕೆಟ್ ತುಂಬಾ ವೈಲೆಟೋಲ್ ಇದೆ. ಏರಿಕೆ ಆದ್ರೂ ಕೂಡ ಮತ್ತೆ ಇಳಿಕೆ ಆಗ್ಬಿಡುತ್ತೆ. ಸೊ ಈ ತರ ಒಂದು ಮಾರ್ಕೆಟ್ ಇರೋದ್ರಿಂದ ಇದರಲ್ಲಿ ಹೂಡಿಕೆ ಮಾಡುವಾಗ ತುಂಬಾ ಕೇರ್ಫುಲ್ ಆಗಿರಬೇಕು ಅಂತಾನೂ ಕೂಡ ಹೇಳಬಹುದು ವೀಕ್ಷಕರೇ. ಸೊ ಈಗ ಬೆಳ್ಳಿ ಬೆಲೆ 1 ಕೆಜಿಗೆ ಎಷ್ಟಾಗಿದೆ? 1 ಕೆಜಿ ಬೆಳ್ಳಿ ಬೆಲೆ ಈಗ 2,50,000 ರೂಪಾಯಿಗೆ ಬಂದು ನಿಂತಿದೆ. ಹೌದು, ಮತ್ತೆ ಈಗ ಬೆಲೆ 2,30,000 ರೂಪಾಯಿ ತನಕ ಬಂದಿತ್ತು. MCX ಅಲ್ಲಿ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ಬೆಲೆ 2,10,000 ರೂಪಾಯಿ ತನಕನೂ ಬಂದಿತ್ತು. ಅವಾಗ ಯಾರೆಲ್ಲ ಖರೀದಿ ಮಾಡಿದ್ರು ನೋಡಿ, ಅವರಿಗೆ ಇವತ್ತು 30,000-40,000 ರೂಪಾಯಿ ಲಾಭ ಅಂತಾನೆ ಹೇಳಬಹುದು. ಯಾಕಂದ್ರೆ ಬೆಲೆ ಮತ್ತೆ ಏರಿಕೆ ಆಗಿದೆ. ಆದ್ರೆ ನಾಳೆ ಮತ್ತೆ ಬೆಲೆ ಇಳಿಕೆನೂ ಆಗ್ಬಹುದು. ಯಾವಾಗ ಬೆಲೆ ಏರಿಕೆ ಆಗುತ್ತೆ, ಯಾರೆಲ್ಲ 2,10,000 ರೂಪಾಯಿ ಖರೀದಿ ಮಾಡಿರ್ತಾರಲ್ಲ ಅವರು ಮಾರಾಟ ಮಾಡಿಬಿಡ್ತಾರೆ, ಅವರು ಸೇಲ್ ಮಾಡ್ತಾರೆ, ಹಣವನ್ನ ಲಾಭ ಮಾಡ್ತಾರಲ್ಲ. ಯಾವಾಗ ಮಾರಾಟ ಮಾಡ್ತಾರೆ ಮತ್ತೆ ಬೆಲೆ ಇಳಿಕೆ ಆಗುತ್ತೆ. ಅಂದ್ರೆ ಡಿಮ್ಯಾಂಡ್ ಮತ್ತೆ ಕಡಿಮೆ ಆಗುತ್ತೆ, ಸಪ್ಲೈ ಕೂಡ ಕಡಿಮೆ ಆಗುವುದರಿಂದ ಬೆಲೆ ಮತ್ತೆ ಇಳಿಕೆಗೆ ಕಾರಣವಾಗುತ್ತೆ. ಸೊ ಈ ತರ ಆಗ್ತಾ ಈಗ ಬೆಲೆ 3 ಲಕ್ಷ ರೂಪಾಯಿಂದ 2,10,000 ರೂಪಾಯಿ ತನಕ ಬಂದಿದೆ. ಮತ್ತಷ್ಟು ಇಳಿಕೆ ಕೂಡ ಆಗಬಹುದು, ಮತ್ತೆ ಏರಿಕೆನೂ ಆಗಬಹುದು. ಇತ್ತ ಬಂಗಾರ ಕೂಡ 18 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ ನೋಡೋಣ ಬನ್ನಿ. 18 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಮತ್ತೆ ಸ್ವಲ್ಪ ಏರಿಕೆ ಆಗಿದೆ. 1,10,000 ರೂಪಾಯಿಂದ 1,12,000 ರೂಪಾಯಿ ತನಕ ಮಾರಾಟವಾಗ್ತಾ ಇದೆ. ಹೌದು, 18 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಏರಿಕೆ ಕಂಡಿರುವಂತದ್ದು. ಇನ್ನು ಮುಂದಿನ ಬರೋ ದಿನ ಮತ್ತಷ್ಟು ಏರಿಕೆನೂ ಕೂಡ ಆಗೋ ಚಾನ್ಸ್ ಇದೆ. ಆದ್ರೆ ಮತ್ತೆ ಇಳಿಕೆ ಕೂಡ ಆಗಬಹುದು. ನೋಡಿ, ಇದ್ರ ಮೇಲೆ ಮೇಕಿಂಗ್ ಚಾರ್ಜು 12% ಹಿಡಿದ್ರೆ 13,000 ರೂಪಾಯಿ ಆಗುತ್ತೆ. ಮೇಕಿಂಗ್ ಚಾರ್ಜು ಮತ್ತು ಒಂದು ವೇಸ್ಟೇಜ್ ಅಂತ ಬರುತ್ತಲ್ಲ, ಅದರಲ್ಲಿ ನೀವು ಚೌಕಾಸಿ ಮಾಡಬಹುದು. ನೋಡಿ ವೀಕ್ಷಕರೇ, 1 ಲಕ್ಷ ರೂಪಾಯಿಗೆ 10% ಮೇಕಿಂಗ್ ಚಾರ್ಜ್ ಅಂದ್ರೆ 10,000 ರೂಪಾಯಿ ಆಗುತ್ತೆ. ಅದು 2 ಲಕ್ಷ ರೂಪಾಯಿಗೆ 10% ಅಂದ್ರೆ 20,000 ರೂಪಾಯಿ ಆಗುತ್ತೆ. ಒಂದು ಆಭರಣ, ಒಂದು ನೆಕ್ಲೆಸ್, ಒಂದು ಬಳೆ ನೀವು ಮಾಡಿಸಿರ್ತೀರಾ ಅಂದ್ರೆ ಅವು ಇವತ್ತು 2 ಲಕ್ಷ ರೂಪಾಯಿ ಬಿಲ್ ಆಗಿರುತ್ತೆ. ಅಂದ್ರೆ ಅದರಲ್ಲಿ ಮೇಕಿಂಗ್ ಚಾರ್ಜ್ ಅವರು 20-25% ಹಾಕಿದ್ರೆ ಅದನ್ನು ನೀವು ಕಡಿಮೆ ಮಾಡಿಸಬಹುದು. ನೋಡಿ ವೀಕ್ಷಕರೇ, ಇದರಲ್ಲಿ ಚೌಕಾಸಿ ನೀವು ಮಾಡಿಸಬಹುದು. ಯಾಕಂದ್ರೆ ಮೇಕಿಂಗ್ ಚಾರ್ಜ್ ಎಷ್ಟು ಕಡಿಮೆ ಇರುತ್ತೆ, ಎಲ್ಲಿ ನಿಮಗೆ ಹಾಲ್ ಮಾರ್ಕ್ ಇದ್ದ ಬಂಗಾರ ಸಿಗುತ್ತೆ, HUID ಕೋಡ್ ಇದ್ದ ಬಂಗಾರ ಸಿಗುತ್ತೆ, ಅಂದ್ರೆ ಎಲ್ಲಿ ನಿಮಗೆ ಮೇಕಿಂಗ್ ಚಾರ್ಜ್ ಕಡಿಮೆ ಸಿಗುತ್ತೆ ಅಂದ್ರೆ ಅಲ್ಲಿ ನೀವು ತಗೋಬಹುದು. ಅಂದ್ರೆ ಎಲ್ಲಿ ಕಡಿಮೆ ಸಿಗುತ್ತೆ ಅಲ್ಲಿ ತಗೋಬಹುದು. ಇನ್ನು ತುಂಬಾ ಜನ ಮೇಕಿಂಗ್ ಚಾರ್ಜ್ ಕಡಿಮೆ ಹಾಕ್ತಾರೆ, ಆದ್ರೆ ಹಾಲ್ ಮಾರ್ಕ್ ಹಾಕಿ ಕೊಡಲ್ಲ ಅಂತ ಹೇಳ್ತಾರೆ. ಅಂತ ಕಡೆಗೆ ನೀವು ಬಂಗಾರ ತಗೋಬಾರ್ದು. ಯಾಕಂದ್ರೆ ಹಾಲ್ ಮಾರ್ಕ್ ಇಲ್ಲ ಅಂದ್ರೆ ಅದರಲ್ಲಿ ಬಂಗಾರದ ಪಾಯಿಂಟ್ ಏನಿರುತ್ತದೆ ಅದು ಕೂಡ ಕಡಿಮೆ ಇರುತ್ತೆ. 18 ಕ್ಯಾರೆಟ್ ಅಂದ್ರೆ 75% ಬಂಗಾರ ಇರಬೇಕು, ಅವರು 65% ಮಾಡಿ ನಿಮಗೆ ಬಂಗಾರವನ್ನ ಕೊಡ್ತಾರೆ. ಅಂದ್ರೆ ಅದರಲ್ಲಿ ಎವರೇಜಿಂಗ್ ಅನ್ನ ಅವರು ಮಾಡಬಹುದು. ಸೊ ನೀವು ಹಾಲ್ ಮಾರ್ಕ್ ಇರಬೇಕು, ಮತ್ತೆ HUID ಕೋಡ್ ಇರಬೇಕು,
ಮೇಕಿಂಗ್ ಚಾರ್ಜ್ ಕಡಿಮೆ ಇರಬೇಕು. ಅಲ್ಲಿ ನೀವು ತಗೊಂಡ್ರೆ ನಿಮಗೆ ಒಂದು ಒಳ್ಳೆ ಬಂಗಾರ ಸಿಗುತ್ತೆ, ಮತ್ತೆ ಒಂದು ನೀವು ಕೊಟ್ಟಿರೋ ಹಣಕ್ಕೂ ಕೂಡ ಒಂದು ಗ್ಯಾರಂಟಿ ಇರುತ್ತೆ. ಅದೇ ತರ 22 ಕ್ಯಾರೆಟ್ ಚಿನ್ನದ ಬೆಲೆ ಏನಾಗಿದೆ? 22 ಕ್ಯಾರೆಟ್ ಚಿನ್ನದ ಬೆಲೆ ಕೂಡ ಬರೋಬ್ಬರಿ 1,34,750 ರೂಪಾಯಿಂದ 1,36,000 ರೂಪಾಯಿ ತನಕ ಹೋಗಿದೆ. ಅಂದ್ರೆ ಮತ್ತೆ ಬೆಲೆ 1,000-2,000 ರೂಪಾಯಿ ಇಲ್ಲಿ ಮತ್ತೆ ಏರಿಕೆ ಆಗಿದೆ. 1,36,000 ರೂಪಾಯಿ ತನಕನೂ ಕೂಡ ಬೆಲೆಯಲ್ಲಿ ಹೋಗಿರುವಂತದ್ದು. ಎದಕ್ಕಪ್ಪ ಅಂದ್ರೆ ಡಿಮ್ಯಾಂಡ್ ಈಗ ಮತ್ತೆ ಕ್ರಿಯೇಟ್ ಆಗಿರುವಂತದ್ದು. ಮತ್ತೆ ಜನರು ಹೆಚ್ಚು ಖರೀದಿ ಮಾಡ್ತಾ ಇದ್ದಾರೆ. ಬೆಲೆ ಇಳಿಕೆ ಆದಾಗ ಜನರು ಹೆಚ್ಚು ಖರೀದಿ ಮಾಡ್ತಾರಲ್ಲ, ಅದರ ಪರಿಣಾಮವೇ ಬೆಲೆ ಏರಿಕೆ ಕಾರಣ. ನೋಡಿ, ಮೊನ್ನೆ ಬೆಲೆ ಇಳಿಕೆ ಎದಕ್ಕಾಗಿತ್ತಪ್ಪ ಅಂದ್ರೆ ಸರ್ಕಾರ, ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಭಾರತದ ಜನರಿಗೆ ಬಂಗಾರ ಖರೀದಿ ಮಾಡಬೇಡಿ ಅಂತ ಸಲಹೆ ಕೊಟ್ಟಿದ್ರು. ಅಂದ್ರೆ ಜನ ಖರೀದಿ ಮಾಡೋದು ಕಡಿಮೆ ಮಾಡಿದ್ರು, ಡಿಮ್ಯಾಂಡ್ ಕಡಿಮೆ ಆಯಿತು, ಸಪ್ಲೈ ಇತ್ತು, ಅಂದ್ರೆ ಬಂಗಾರ ಮಾರ್ಕೆಟ್ ಅಲ್ಲಿ ಇತ್ತು, ಆದ್ರೆ ಜನ ಖರೀದಿ ಮಾಡಲು ಮುಂದೇಟು ಹಾಕಲಿಲ್ಲ. ಸೊ ಈಗ ಬಂಗಾರದ ಬೆಲೆ ಇಳಿಕೆಗೆ ಇದು ಒಂದು ಪ್ರಮುಖ ಕಾರಣ. ಇನ್ನು ಅಮೆರಿಕನ್ ಡಾಲರ್ ಕೂಡ ಬಲವಾಗಿದೆ. ಸೊ ಅಲ್ಲೂ ಕೂಡ ಜನರು, ಹೂಡಿಕೆದಾರರು ಡಾಲರ್ಸ್ ಅಲ್ಲಿ ಹೂಡಿಕೆ ಮಾಡಿರುವಂತದ್ದು. ಸೊ ಇಲ್ಲಿ ಬಂಗಾರ ಬೆಳ್ಳಿಯಲ್ಲಿ ಹೂಡಿಕೆ ಕಡಿಮೆ ಆಗಿದೆ. ಇಲ್ಲೂ ಕೂಡ ಬೆಲೆ ಇಳಿಕೆಗೆ ಕಾರಣವಾಗಿತ್ತು. ಇತ್ತ ಕಚ್ಚಾ ತೈಲ, ಅಮೆರಿಕ ಇರಾನ್ ಯುದ್ಧವೂ ಕೂಡ ಬಂಗಾರ ಬೆಳ್ಳಿ ಮೇಲೆ ನೇರವಾಗಿ ಪರಿಣಾಮ ಬೀದಿತ್ತು. ಸೊ ಈಗ ಎಲ್ಲ ಕೂಡ ಕ್ಲಿಯರ್ ಆಗಿರೋದ್ರಿಂದ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗುವ ಚಾನ್ಸ್ ಇದೆ. 24 ಕ್ಯಾರೆಟ್ ಚಿನ್ನದ ಬೆಲೆ ಕೂಡ 1,47,000 ರೂಪಾಯಿಂದ 1,49,000 ರೂಪಾಯಿ ತನಕ ಟ್ರೇಡ್ ಆಗ್ತಾ ಇದೆ. ಮತ್ತೆ 1,50,000 ರೂಪಾಯಿ ಹತ್ತ ಬಂದಿದೆ ಬಂಗಾರ 10 ಗ್ರಾಮ್ಗೆ. ಎದಕ್ಕಂದ್ರೆ ಹೋದ ವಾರ 1,43,000 ರೂಪಾಯಿ ತನಕ ಬಂದಿತ್ತು. ಹೋದ ತಿಂಗಳು 1,60,000 ರೂಪಾಯಿ ತನಕ ಬಂದಿತ್ತು. ಈಗ ಮಿಡಲ್ ಅಂದ್ರೆ ಇತ್ತ ಏರಿಕೆನೂ ಇಲ್ಲ, ಇತ್ತ ಇಳಿಕೆನೂ ಇಲ್ಲ. ಹೋದ ಒಂದು ತಿಂಗಳಲ್ಲಿ ಕಂಪೇರ್ ಮಾಡಿದ್ರೆ ಈಗ ಬ್ಯಾಲೆನ್ಸ್ಡ್ ಅಮೌಂಟ್ ಅಂತಾನೆ ಹೇಳ್ಬಹುದು. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು? ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.